ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಲೈವಲ್ಲಿ ಬಂದಾಗ ಒಂದು ವಿದ್ಯಾರ್ಥಿ ನನಗೆ ಕಾಮೆಂಟ್ಸ್ ಹಾಕಿದ್ರು. ಸೊ ನಾನು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಮಗೆ ಪ್ಯಾರಾಮೆಡಿಕಲು ಮತ್ತು BS ನರ್ಸಿಂಗ್ ಅಡ್ಮಿಷನ್ಸ್ ಬಗ್ಗೆ ನೆಕ್ಸ್ಟ್ ಮಂತೇ ಮಾಹಿತಿ ಕೊಡ್ತಾ ಇದೆ. ಜೂನ್ ಫಸ್ಟ್ ವೀಕಲ್ಲೇ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ನಿಜಾನ ಅಂತ ಕೇಳ್ತಾ ಇದ್ರು. ಸೊ ನಾನು ಕೂಡ ನಿಮಗೆ ಇಲ್ಲಿ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ. ಸೊ ನಾನು ಸದ್ಯಕ್ಕೆ ಗೂಗಲಲ್ಲಿ ಇದ್ದೀನಿ. ಗೂಗಲ್ ನಾನು ಏನು ಮಾಡ್ತೀನಿ ಫಸ್ಟಿಗೆ ಅಂತಂದರೆ ಪ್ಯಾರಾಮೆಡಿಕಲ್ ಅಂತ ಒಂದು ಟೈಪ್ ಮಾಡ್ಕೊತೀನಿ. ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ಸ್. ಸೊ ಅಪ್ಲಿಕೇಶನ್ ಫಾರ್ಮ್. ಓಕೆ, ಸೊ ಫಾರ್ಮ್ 2024 ಕರ್ನಾಟಕ ಅಂತ ಟೈಪ್ ಮಾಡ್ತೀವಿ. ಸೊ ಕರ್ನಾಟಕ ಅಂತ ಬಂದಿದೆ. ಸೊ ಇಲ್ಲಿ ಬಂದಾಗ ಇಲ್ಲಿ ಏನೋ ಒಂದು ಇನ್ಫಾರ್ಮೇಷನ್ಸ್ ಬರುತ್ತೆ, ಅದನ್ನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಬಟ್ ಇಲ್ಲಿ ನನಗೆ ಯಾವುದೇ ಥರಂಥ ಇನ್ಫಾರ್ಮೇಷನ್ ಬರಲಿಲ್ಲ. ಓಕೆ, ಸೊ ಜಸ್ಟ್ ಇನ್ನೊಂದು ಸಲ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ಸ್ ಫಾರ್ಮ್ ಬದಲು ನಾವು ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ 2024 ಅಂತ ಟೈಮ್ ಪಾರ್ಟ್ ನೋಡ್ತೀನಿ. ಸೊ ಈಗ ಕೂಡ ಯಾವುದೂ ಇನ್ಫಾರ್ಮೇಷನ್ಸ್ ಕೂಡ ಬರ್ತಾ ಇಲ್ಲ. ಸೊ ಇನ್ ಕೇಸ್ ಆಫ್ ಪ್ಯಾರಾಮೆಡಿಕಲ್ ಅಡ್ಮಿಷನ್ಸ್ ಅಂತ ಟೈಪ್ ಮಾಡಿ ನೋಡೋಣ ಇಲ್ಲಿ ಏನು ಬರುತ್ತೆ ಅಂತ. ಸೊ ಅಡ್ಮಿಷನ್. ಓಕೆ, ಸೊ ಅಡ್ಮಿಷನ್ಸ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಒಂದು ಪ್ರೈವೇಟ್ ವೆಬ್ಸೈಟಿಂದ ಬರ್ತಾಯಿದೆ ಮಾಹಿತಿ ಏನಂದರೆ ಸ್ಟಾರ್ಟ್ ಆಫ್ ದಿ ಕರ್ನಾಟಕ ಪ್ಯಾರಾಮೆಡಿಕಲ್ ಅಡ್ಮಿಷನ್ ಫಾರ್ಮ್ June 24 ಅಂತ ಬರ್ತಾಯಿದೆ. ಲಾಸ್ಟ್ ಡೇಟ್ ಜೂನ್ ಮಂತೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ರೌಂಡು ಅದು ಡೇಟ್ ಟು ಬಿ ಇಂಟಿಮೇಟ್ ಲೇಟರ್ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಪ್ರೈವೇಟ್ ವೆಬ್ಸೈಟು, ಇವರು ಹೇಳ್ತಾ ಇರೋದು ಪ್ರೈವೇಟ್ ವೆಬ್ಸೈಟ್ ಮುಖಾಂತರ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಸಲ ನಾನು ವಿದ್ಯಾರ್ಥಿಗಳು ಹೇಳಿದಾಗ ಇನ್ನೊಂದು ಸಲ ಟೈಪ್ ಮಾಡಿ ನೋಡ್ತೀನಿ. ಪ್ಯಾರಾಮೆಡಿಕಲ್ ಆನ್ಲೈನ್ ಅಪ್ಲಿಕೇಶನ್ ಕರ್ನಾಟಕ. ಓಕೆ, ಸೊ ಕರ್ನಾಟಕ 2024 ಅಂತ ಟೈಪ್ ಮಾಡ್ತೇನೆ. ಓಕೆ, ಇಲ್ಲಿ ನೋಡ್ಬೋದು ಇಲ್ಲೊಂದು ವೆಬ್ಸೈಟು ಬರ್ತಾಯಿದೆ. ಇದು ಪ್ರೈವೇಟ್ ವೆಬ್ಸೈಟು. ಇಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಆನ್ಲೈನ್ ಅಪ್ಲಿಕೇಶನ್ ಫಸ್ಟ್ ವೀಕ್ ಆಫ್ ದಿ ಜೂನ್ ಅಂತ ಬರ್ತಾಯಿದೆ. ಇದು ನಿನ್ನ ವಿದ್ಯಾರ್ಥಿಗಳು ಇದೇನೇ ಹೇಳಿರ್ಬೋದು ನನಗೆ. ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಫಸ್ಟ್ ವೀಕ್ ಆಫ್ ಜುಲೈ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಗಸ್ಟ್ ಅಂತ ಹೇಳ್ತಾ ಇದೆ. ಸೊ ಇದು ಗೂಗಲ್ ಅಲ್ಲ, ಇದು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಒಂದು ಪ್ರೈವೇಟ್ ವೆಬ್ಸೈಟ್ ತೋರಿಸ್ತಾ ಇರುವಂಥದ್ದು. ಇದು ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟ್ ಅಲ್ಲ ಬಟ್ ಆದರೆ ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟ್ ಯಾವುದು ಅಂದರೆ ಇದಿದೆ ನೋಡಿ. ಸೊ ಇದು ಕ್ಲಿಕ್ ಮಾಡ್ಕೋಬೇಕು. ಇದು ರಿಯಲ್ ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟು. ಇದನ್ನು ನೀವು ಹೋಗಿದ್ದು ಡೈಲಿ ನೋಡ್ತಾ ಇರಿ. ಬಟ್ ಇವಾಗಂತೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. 100% ಅಷ್ಟು ಜೂನಲ್ಲಿ ಸ್ಟಾರ್ಟ್ ಆಗೋದಿಲ್ಲ. ಆದರೂ ಕೂಡ ಸೆಕೆಂಡ್ PUC ಎಕ್ಸಾಮ್ ಬರಬೇಕು ರಿಸಲ್ಟು. ಸೊ ಬಂದ ಮೇಲೇನೆ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ PUCದು ಸೆಕೆಂಡ್ ಎಕ್ಸಾಮು ಅದು ಮುಂದಿನ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ. ಅದು ಬಂದು 1 ತಿಂಗಳಿಗೆ ಅಥವಾ 20 ಡೇಸ್ನ ಮೇಲೆ ಈ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಅಲ್ಲಿ ತನಕ ನಾವು ಕಾಯಬೇಕಾಗುತ್ತೆ. ಈ ವೆಬ್ಸೈಟು ನೋಡ್ತಾ ಇರಬೇಕಾಗುತ್ತೆ. ಅಥವಾ ನಾನು ಲೈವಲ್ಲಿ ಬರ್ತೇನೆ. ಸೊ ನೀವು ಪ್ಯಾರಾಮೆಡಿಕಲ್ GNM ನರ್ಸಿಂಗಿಗೆ ಮತ್ತು ಅಲ್ಲೆರಲ್ ಸೈನ್ಸು BS ನರ್ಸಿಂಗಿಗೆ ಯಾವುದೇ ಥರದಂಥ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಪ್ಯೂರ್ಲಿ ನಮ್ಮ ಚಾನಲ್ ಇರೋದೇ ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ. ಸೊ ಬೋರ್ಡಿಂದ ಯಾವುದೇ ಥರಂಥ ಒಂದು ಮಾಹಿತಿ ಫಸ್ಟಿಗೆ ಮಾಹಿತಿ ಬಂದರೂ ಕೂಡ ನಮ್ಮ ಚಾನಲಿಗೆ ಫಸ್ಟಿಗೆ ನೀವು ಇನ್ಫಾರ್ಮೇಷನ್ ಕೊಡ್ತೇವೆ. ಸೊ ಹೀಗಾಗಿ ವರಿ ಅಬೌಟ್ ಅಂತ ಹೇಳ್ತೇನೆ. ನಾನು ಜುಲೈ ತನಕ ಕಾಯಬೇಕಾಗುತ್ತೆ. ಇನ್ ಕೇಸ್ ಬೇಗ ಬಂದರೂ ಕೂಡ ಜೂನ್ ಮಂತಲ್ಲಿ ಬಂದರೂ ಕೂಡ ಸೊ ಅದು ಒಳ್ಳೆಯದೇ ಅಂತ ಹೇಳ್ತೀನಿ ನಿಮ್ಮ ಸಲುವಾಗಿ. ನಾನು ಬೇಗ ಬರಲಿ ಅಂತ ಬಯಸ್ತೀನಿ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಏನೋ ಒಂದು, ನೀವೆಲ್ಲ ಹೊಸಬರಿದ್ದರೆ ನಿಮ್ಗೆ ಟೆನ್ಷನ್ ಅನಿಸುತ್ತೆ. ಬಟ್ ಇದರಲ್ಲಿ ನಾವು ಆಲ್ರೆಡಿ 9-10 ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೀವಿ. ನಮಗೆ ಗೊತ್ತಿದೆ. ಸೊ ಯಾವಾಗಲೂ ಸ್ವಲ್ಪ ಲೇಟಾಗಿ ಅಪ್ಲಿಕೇಶನ್ಗಳನ್ನು ಕರೀತಾರೆ ಅಂತ.